ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ರಾಯಚೂರಿನಿಂದ ಕೊಪ್ಪಳ ಮಧ್ಯೆ ತೆರಳುವ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಸಿದ್ದರಾಮಯ್ಯವರು ತೆರಳುತ್ತಿದ್ದ ಸಂದರ್ಭದಲ್ಲಿ ಸಂಚಾರ ನಿಯಮ ಪಾಲಿಸದೆ ಏಕಾಏಕಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ತೆರಳುವ ಸಂದರ್ಭದಲ್ಲಿ ತಮ್ಮ ವಾಹನ ಮೂಲಕ ತೆರಳುವ ಮೂಲಕ ಇದು ಶೋಭೆ ತರುವ ವಿಷಯವಲ್ಲ. ಮಾನ್ಯ ಶಾಸಕರು ಮತ್ತು ಸಚಿವರಾಗಿ ಅನುಭವಿಸಿರುವ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ತೆರಳುವಾಗ ನಿಯಮವನ್ನು ಪಾಲಿಸದೆ ಈ ರೀತಿಯಾಗಿ ಅಡ್ಡಾದಿಡ್ಡಿ ವಾಹನ ಚಲಾಯಿಸುವುದು ಸಾರ್ವಜನಿಕರಿಗೆ ಒಂದು ಗ್ರಾಹ್ಯಕ್ಕೆ ಚರ್ಚೆಯಾಗಿದೆ. ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಪೊಲೀಸ್ ಇಲಾಖೆಗೆ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿ ಅವರು ನಮ್ಮ AT1 ತಿಳಿಸಿದ್ದಾರೆ. ಈಗಾಗಲೇ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ. ಅಧಿಕಾರಿಗಳು, ನಮ್ಮ ಜಿಲ್ಲೆ ಅಧಿಕಾರಿಗಳು ಯಾರೇ ಇರಲಿ, ಯಾರೇ ತಪ್ಪು ಮಾಡಲಿ, ಸಾಮಾನ್ಯ ಮನುಷ್ಯನಿಗೂ ಕಾನೂನು, ದೊಡ್ಡವರಿಗೂ ಒಂದೇ ಕಾನೂನು. ಆ ಕಾನೂನೊಳಗೆ ಏನೇನು ಅವ್ರಿಗೆ ಆ್ಯಕ್ಷನ್ ತೊಗೋಬೇಕಾಯ್ತು ಇಮಿಡಿಯೇಟ್ ತೊಗೊಳಕ್ಕೆ ಈಗಾಗಲೇ ನಾನು ಹೇಳೋದೇನು ಬೇಕಾಗಿಲ್ಲ. ಅದು SP ಅವ್ರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ನಮ್ಮ SP ಅವರು ಮತ್ತು DYSP ಅವರು ಮತ್ತು ಅವ್ರಿಗೆಲ್ಲರೂ ಅದು ಸೂಚನೆ ಮಾತಾಡ್ತೀನಿ. 1 ನಿಮಿಷ ಆಗಿದ್ರು ಸರ್. ಒಂದು ಬುದ್ಧಿವಂತರು, ಅವರಿಗೆ ನಾನು ಬುದ್ಧಿ ಹೇಳಿದರೆ ತಪ್ಪಾಗುತ್ತಾ? ಈ ಕ್ಷೇತ್ರದ ಶಾಸಕರವರು ಮತ್ತು ಸಚಿವರಾಗಿ ಕೆಲಸವನ್ನು ಮಾಡಿದಂಥವ್ರು. ಮುಖ್ಯಮಂತ್ರಿಗಳು ಕಾಣ್ಮೆ ಹೋಗುತ್ತಾ ಮುಖ್ಯಮಂತ್ರಿ ಹೋಗ್ತಾರಂತಂದರೆ ನಾವು ಎಷ್ಟೇ ದೊಡ್ಡವರಿದ್ದರೂ ಮುಖ್ಯಮಂತ್ರಿಗಳ ಪದವಿಗೆ ದೊಡ್ಡವರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಗೌರವ ಕೊಡ್ತಾರೋ ಬಿಡ್ತಾರೋ ನೆಕ್ಸ್ಟು ಡಿಫ್ರೆಂಟ್. ಈಸ್ ಚೀಫ್ ಮಿನಿಸ್ಟರ್, ಆ ಪದವಿಗೆ, ಆ ಕುರ್ಚಿಗೆ ಗೌರವ ಕೊಡಬೇಕು. ರಾಜ್ಯ ಆಳಂತ CM ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ವಿ. ಹಿಂದೆ ಮೋದಿಯವ್ರು ಬಂದದ್ನೇ ನಾವು ಅದನ್ನು ಮಾತಾಡಂಗಿಲ್ಲ. ಯಾಕಂದ್ರೆ ಮೇಲೆ ಏರು ಟ್ರಾಫಿಕ್ಕಿನ ವಿಚಾರದೊಳಗೆ ಬಂದದ್ನ್ಯಾಗ, ಯಾಕಂದ್ರೆ ದೇಶದ ಪ್ರಧಾನಮಂತ್ರಿ ಅದು ಕೊಡೋಕ್ಕಾಗಲ್ಲ ಅಂತ ಕೇಳಿದ್ವಿ. ನಾವು ಬಿಟ್ಟಿದ್ದೀವಿ. ನಾವು ಅಂಥದ್ರ ಬಗ್ಗೆ ಕಾಮೆಂಟ್ ಆಗಲಿ ಮತ್ತೊಂದಾಗಲಿ ಮಾಡೋಣ. ಆದರೆ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಸಣ್ಣ ವಿಚಾರ, ಒಂದು 2 ನಿಮಿಷನೋ 5 ನಿಮಿಷನೋ ಬಿಟ್ಟು ಹೋಗಿದ್ರೆ ಏನು ಜಗತ್ತು ಮುಳುಗ್ತಿದ್ದಿಲ್ಲ. ಡಿವೈಡ್ರಿ ಏರಿಸಿ ಅಂತ ಹೋಗೋಂಥದ್ದು ಅವಶ್ಯಕತೆ ಇಲ್ಲ. ಅದೇ ಅಧಿಕಾರಿಗಳು ಕ್ರಮ ತೊಗೊತಾರೆ. ಯಾರಾದ್ರೂ ಯಾರನ್ನೂ ಬಿಡೋದು